ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಕೆಪಾಸಿಟರ್ಸ್ ಇನ್ ಸಿರೀಸ್ ಅಂಡ್ ಪ್ಯಾರಲಲ್ ಕನೆಕ್ಷನ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ಒಂದು ನಂತರ ಒಂದು ನಾವು ಕೆಪಾಸಿಟರ್ ಕನೆಕ್ಟ್ ಮಾಡಿದವಾಗ ಅದನ್ನ ನಾವು ಏನು ಹೇಳ್ತೀವಿ, ಸಿರೀಸ್ ಕನೆಕ್ಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಟೋಟಲ್ ಕೆಪಾಸಿಟೆನ್ಸ್ ಕಂಡುಹಿಡಿಬೇಕಾದ್ರೆ ಪ್ರತಿ ಒಂದು ಕೆಪಾಸಿಟರ್ ವ್ಯಾಲ್ಯೂನ ರೆಸಿಪ್ರೋಕಲ್ ವ್ಯಾಲ್ಯೂಸ್ ಅನ್ನ ತಗೊಂಡು ಅದನ್ನ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಕೆಪಾಸಿಟೆನ್ಸ್ ಬರುತ್ತೆ. ಸೊ ಇನ್ ಕೇಸ್ ಪ್ರತಿ ಒಂದು ಕೆಪಾಸಿಟರ್ ವ್ಯಾಲ್ಯೂ ಸಪ್ರೇಟ್ ಇದ್ದವಾಗ, ಬೇರೆ ಬೇರೆ ವ್ಯಾಲ್ಯೂ ಕೆಪಾಸಿಟರ್ಸ್ ನೀವು ಹಾಕಿದವಾಗ ಈ ರೀತಿ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಸಿರೀಸ್ ಸರ್ಕ್ಯೂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಇನ್ಪುಟ್ ವೋಲ್ಟೇಜ್ ಏನು ಅಪ್ಲೈ ಮಾಡ್ತೀವಲ್ಲ, ಈಚ್ ಕೆಪಾಸಿಟರ್ ಹತ್ರನು ವೋಲ್ಟೇಜ್ ಗೆಟ್ಸ್ ಡಿವೈಡೆಡ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿ ಒಂದು ಕೆಪಾಸಿಟರ್ ಹತ್ರನು ವೋಲ್ಟೇಜ್ ಡಿವೈಡ್ ಆಗತ್ತೆ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿ ಡಿವೈಡ್ ಆಗತ್ತೆ ಅಂದ್ರೆ, ಆ ಒಂದು ಕೆಪಾಸಿಟರ್ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗಿ ಡಿವೈಡ್ ಆಗತ್ತೆ. ಸೊ ಇವಾಗ ನಾನೇನ್ ಹೇಳಿದೆ, ಈ ಒಂದು ಡಿಫ್ರೆಂಟ್ ವ್ಯಾಲ್ಯೂಸ್ ಇದ್ದವಾಗ, ಕೆಪಾಸಿಟರ್ ಡಿಫ್ರೆನ್ಸ್ ವ್ಯಾಲ್ಯೂಸ್ ಇದ್ದವಾಗ ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು ಟೋಟಲ್ ಕೆಪಾಸಿಟೆನ್ಸ್ ಕಂಡು ಹಿಡಿಯೋದಕ್ಕೆ. ವೆರಾಸ್ ಎಲ್ಲ ಕೆಪಾಸಿಟರ್ ವ್ಯಾಲ್ಯೂಗಳು ಸೇಮ್ ಇದ್ದವಾಗ ಈ ಒಂದು ಟೋಟಲ್ ಕೆಪಾಸಿಟೆನ್ಸ್ ವ್ಯಾಲ್ಯೂ ಅನ್ನ ಕಂಡು ಹಿಡಿಯೋದಕ್ಕೆ ಈ ಒಂದು ಫಾರ್ಮುಲಾನ ಹಾಕೋಬೇಕು. ಸೊ ದಟ್ ಈಸ್ CT is equals to C ಅಂದ್ರೆ ಏನು, ಕೆಪಾಸಿಟರ್ ವ್ಯಾಲ್ಯೂ ಏನಿದೆ, ಬಿಕಾಸ್ ಎಲ್ಲ ಕೆಪಾಸಿಟರ್ ವ್ಯಾಲ್ಯೂಸ್ ಸೇಮ್ ಇರುತ್ತೆ, ಹೌದಿಲ್ಲ? ಆ ಟೈಮಲ್ಲಿ ನೀವು ಈ ಒಂದು ಕೆಪಾಸಿಟರ್ ವ್ಯಾಲ್ಯೂಸ್ ಅನ್ನ ಇಲ್ಲಿ ಹಾಕಬೇಕು ಅಂಡ್ ಡಿವೈಡ್ ಬೈ ನಂಬರ್ ಆಫ್ ಕೆಪಾಸಿಟರ್ಸ್. ಎಷ್ಟು ನಂಬರ್ ಆಫ್ ಕೆಪಾಸಿಟರ್ಸ್ ಅನ್ನ ನೀವು ಹಾಕಿದಿರಿ ಅನ್ನೋದು ಇಲ್ಲಿ ಹಾಕಬೇಕು. ಎಷ್ಟು ನಂಬರ್ ಆಫ್ ಕೆಪಾಸಿಟರ್ಸ್ ಇದೆ ಅನ್ನೋದನ್ನ ಇಲ್ಲಿ ಹಾಕಬೇಕು. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವಾಗ ನಾವು ಟೋಟಲ್ ಕೆಪಾಸಿಟೆನ್ಸ್ ಅನ್ನ ಕಂಡುಹಿಡಿಬಹುದು, ವೆನ್ ಆಲ್ ದ ಕೆಪಾಸಿಟರ್ಸ್ ಆರ್ ಆಫ್ ಸೇಮ್ ವ್ಯಾಲ್ಯೂ. ಎಲ್ಲ ಕೆಪಾಸಿಟರ್ಸ್ ಸೇಮ್ ವ್ಯಾಲ್ಯೂ ಆಗಿದ್ದವಾಗ ಈ ಒಂದು ಫಾರ್ಮುಲಾನ ಹಾಕಿ ಕಂಡುಹಿಡಿಬಹುದು. ಸೊ ನೆಕ್ಸ್ಟ್ ಇಸ್ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ಸೊ ಕೆಪಾಸಿಟರ್ಸ್ ಅನ್ನ ಪ್ಯಾರಲಲ್ ಕನೆಕ್ಷನ್ ಅಂತ ಹೇಗೆ ಹೇಳ್ತೀವಿ ಅಂತಂದ್ರೆ, ಎಲ್ಲಾ ಒಂದು ಒನ್ ಸೈಡ್ ಆಫ್ ಈಚ್ ಕೆಪಾಸಿಟರ್ ಒಂದು ಟರ್ಮಿನಲ್ ಕನೆಕ್ಟ್ ಮಾಡಿ ಅದಕ್ಕೆ ನಾವು ಪಾಸಿಟಿವ್ ಸಪ್ಲೈ ಅನ್ನ ಕೊಡ್ತೀವಿ. ದ ಅದರ್ ಎಂಡ್ ಇನ್ನು ಎಲ್ಲಾ ಕೆಪಾಸಿಟರ್ ಸೆಕೆಂಡ್ ಎಂಡ್ ಏನಿರುತ್ತೆ ಅದನ್ನ ತಗೊಂಡು ಹೋಗಿ ನಾವು ಇನ್ನೊಂದು ಪಾಯಿಂಟ್ ಆಫ್ ಇನ್ಪುಟ್ ವೋಲ್ಟೇಜ್ ಕೊಟ್ಟಿರ್ತೀವಿ. ಸೊ ಈ ರೀತಿ ಇದ್ದವಾಗ when both of its terminals are connected to each other of another capacitor. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನೋಡಿದ ಹಾಗೆ ನೀವು ಇದು ಒಂದು ಟರ್ಮಿನಲ್, ಇಲ್ಲಿ ಈ ಕೆಪಾಸಿಟರ್ದು ಒಂದು ಟರ್ಮಿನಲ್, ಈ ಕೆಪಾಸಿಟರ್ದು ಒಂದು ಟರ್ಮಿನಲ್, ಇವು ಮೂರು ಶಾರ್ಟ್ ಮಾಡಿ ನಾವು ಸಪ್ಲೈ ಒನ್ ಎಂಡ್ ಆಫ್ ದ ಸಪ್ಲೈ ಕೊಡ್ತಾ ಇದೀವಿ. ಸೊ ಸೆಕೆಂಡ್ ಎಂಡ್ಸ್ ಆಫ್ ಅ ಕೆಪಾಸಿಟರ್ ಮೂರನ್ನು ಶಾರ್ಟ್ ಮಾಡಿ ಅದರ್ ಎಂಡ್ ಆಫ್ ದ ಕೆಪಾಸಿಟರ್ಗೆ ಕೊಡ್ತಾ ಇದ್ದೀವಿ. ಸೊ ದ ವೋಲ್ಟೇಜ್ ಕನೆಕ್ಟೆಡ್ ಅಕ್ರಾಸ್ ಆಲ್ ದ ಕೆಪಾಸಿಟರ್ಸ್, ಇವಾಗ ಏನಾಗ್ತಾ ಇದೆ, ಪಾಸಿಟಿವ್ ಸಪ್ಲೈ ಎಲ್ಲದಕ್ಕೂ ಒಂದೇ ಸತಿ ಸಪ್ಲೈ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಆಗಿರುವಂತಹ ಕೆಪಾಸಿಟರ್ಸ್ಗೆ ವೋಲ್ಟೇಜ್ ಬಂದು ವಿಲ್ ಬಿ ಈಕ್ವಲ್. ಅಂಡ್ ಈ ಒಂದು ಕೆಪಾಸಿಟರ್ಸ್ ಚಾರ್ಜಸ್ ಅನ್ನ ಕಲೆಕ್ಟ್ ಮಾಡೋದು ಯಾವ ರೀತಿ ಕಲೆಕ್ಟ್ ಮಾಡುತ್ತೆ, ಅಥವಾ ಚಾರ್ಜಿಂಗ್ ಆಗೋದು ಯಾವ ಇದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತಂದ್ರೆ, ಅದ್ರ ಕೆಪಾಸಿಟರ್ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗಿ ಚಾರ್ಜಿಂಗ್ ಆಗತ್ತೆ. ಸೊ ಈ ಒಂದು ಪ್ಯಾರಲಲ್ ಕನೆಕ್ಷನ್ ಅನ್ನ ಅಥವಾ ಕೆಪಾಸಿಟರ್ಸ್ ಅನ್ನ ಪ್ಯಾರಲಲ್ ಆಗಿ ಯಾಕೆ ಕನೆಕ್ಟ್ ಮಾಡ್ತೀವಿ ಅಂತಂದ್ರೆ, ಇನ್ ಆರ್ಡರ್ ಟು ಆಬ್ಟೈನ್ ಹೈಯರ್ ಕೆಪಾಸಿಟೆನ್ಸ್. ಒಂದ್ ಕೆಪಾಸಿಟರ್ಗಿಂತನೂ ಇಲ್ಲಿ ಏನಾಗತ್ತೆ, ಎಲ್ಲಾ ಕೆಪಾಸಿಟೆನ್ಸ್ ವ್ಯಾಲ್ಯೂಗಳು ಆಡ್ ಆಗ್ತವೆ ನಮ್ಗೆ. ಅದಕ್ಕಾಗಿ ಹೈಯರ್ ಕೆಪಾಸಿಟೆನ್ಸ್ ವ್ಯಾಲ್ಯೂ ನಮ್ಗೆ ಬರುತ್ತೆ. ಸೊ ಈ ಒಂದು ಪ್ಯಾರಲಲ್ ಇದರಲ್ಲಿ ಟೋಟಲ್ ಚಾರ್ಜ್ ಕಂಡು ಹಿಡಿಬೇಕು ಅಂದ್ರೆ, ಯಾಕಂದ್ರೆ ಚಾರ್ಜ್ ಏನಾಗುತ್ತೆ, ಒಂದೊಂದು ಕೆಪಾಸಿಟರ್ ತನ್ನ ವ್ಯಾಲ್ಯೂಗೆ ತಕ್ಕಂತೆ ಚಾರ್ಜ್ ಅನ್ನ ಅಕ್ಯುಮುಲೇಟ್ ಮಾಡ್ಕೊಳ್ಳುತ್ತೆ.
ಅದಕ್ಕಾಗಿ ಟೋಟಲ್ ಚಾರ್ಜ್ ಏನಿದೆ ಅದನ್ನ ಕಂಡು ಹಿಡಿಯೋದಕ್ಕೆ QT is equals to Q1 plus Q2 plus Q3 and so on up to Qn ತನಕನೂ ನಾವು ಹಾಕೋಬಹುದು. ಎಷ್ಟು ನಂಬರ್ ಆಫ್ ಕೆಪಾಸಿಟರ್ಸ್ ಇದೆ ಅಷ್ಟು ವ್ಯಾಲ್ಯೂಸ್ ಅನ್ನು ಹಾಕೋಬಹುದು. ಅಂಡ್ QT ಅಂದ್ರೆ ಏನು ಇಸ್ ಈಕ್ವಲ್ಸ್ ಟು C ಇಂಟು V, ಕೆಪಾಸಿಟರ್ ವ್ಯಾಲ್ಯೂ ಇಂಟು ವೋಲ್ಟೇಜ್. ಏನು ವೋಲ್ಟೇಜ್ ಅಪ್ಲೈ ಮಾಡಿದೀವಿ ಅಂಡ್ ಆ ಒಂದು ಕೆಪಾಸಿಟರ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದವಾಗ ನಮಗೆ ಎಷ್ಟು ಚಾರ್ಜ್ ಬರುತ್ತೆ ಅನ್ನೋದನ್ನ ಕಂಡು ಹಿಡಿಬಹುದು. ಆರ್ ಟೋಟಲ್ ಕೆಪಾಸಿಟೆನ್ಸ್ ಕಂಡು ಹಿಡಿಬೇಕಾದ್ರೆ C1 ಪ್ಲಸ್ C2 ಪ್ಲಸ್ C3 ಡೈರೆಕ್ಟ್ ಆಗಿ ನಾವು ವ್ಯಾಲ್ಯೂಸ್ ಅನ್ನ ಹಾಕೊಂಡು ಕಂಡು ಹಿಡಿಬಹುದು. ಇಫ್ ದ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಎಷ್ಟು ನಂಬರ್ ಆಫ್ ಕೆಪಾಸಿಟೆನ್ಸ್ ನಿಮ್ಗೆ ಇದೆ ಕೆಪಾಸಿಟರ್ಗಳು, ಅಷ್ಟು ಕೆಪಾಸಿಟರ್ಗಳ ವ್ಯಾಲ್ಯೂ ಸೇಮ್ ಇದ್ದವಾಗ ನಮಗೆ ಈ ಒಂದು ವ್ಯಾಲ್ಯೂ ಅನ್ನ ಹಾಕೊಂಡು ನಾವು ಈ ಒಂದು ಫಾರ್ಮುಲಾನ ಹಾಕೊಂಡು ಟೋಟಲ್ ಕೆಪಾಸಿಟೆನ್ಸ್ ಕಂಡು ಹಿಡಿಬಹುದು. ದಟ್ ಈಸ್ CT is equals to number of capacitors into capacitance value. ಆ ಒಂದು ಕೆಪಾಸಿಟರ್ ವ್ಯಾಲ್ಯೂ ಎಷ್ಟಿದೆ ಹಾಗೂ ಎಷ್ಟು ನಂಬರ್ ಆಫ್ ಕೆಪಾಸಿಟರ್ಸ್ ಅನ್ನ ಕನೆಕ್ಟ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾವೊಂದು ಟೋಟಲ್ ಕೆಪಾಸಿಟೆನ್ಸ್ ವ್ಯಾಲ್ಯೂ ಅನ್ನ ಕಂಡು ಹಿಡಿಬಹುದು. ಯಾವಾಗ ನಂಬರ್ ಎಷ್ಟು ಕೆಪಾಸಿಟರ್ಸ್ ನೀವು ಯೂಸ್ ಮಾಡಿದ್ರೆ ಅಷ್ಟು ನಮ್ಮ ಕೆಪಾಸಿಟರ್ಸ್ ಸೇಮ್ ವ್ಯಾಲ್ಯೂ ಆಗಿದ್ದವಾಗ ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು. ಇನ್ ಕೇಸ್ ಪ್ರತಿಯೊಂದೂ ಡಿಫ್ರೆಂಟ್ ವ್ಯಾಲ್ಯೂಸ್ ಕೆಪಾಸಿಟರ್ ಇದ್ದವಾಗ ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು ನೀವು. ಸೊ ನೆಕ್ಸ್ಟ್ ಒಂದು DC ಅಲ್ಲಿ ಅಥವಾ ಕೆಪಾಸಿಟರ್ ಯಾವ ರೀತಿ ವರ್ಕ್ ಆಗತ್ತೆ, ಯಾವ ರೀತಿ ಚಾರ್ಜಿಂಗ್ ಆಗತ್ತೆ ಅಂಡ್ ಅದರಲ್ಲಿ ವೋಲ್ಟೇಜ್ ಯಾವ ರೀತಿ ಇರುತ್ತೆ ವೆನ್ ಇಟ್ ಈಸ್ ಅಪ್ಲೈಡ್ ವಿತ್ DC ನ ನಾವು ಅಪ್ಲೈ ಮಾಡಿದ್ದವಾಗ ಒಂದು ಕೆಪಾಸಿಟರ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದು ನಾವು ಈ ಒಂದು ಗ್ರಾಫ್ ಮುಖಾಂತರ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಕಂಟಿನ್ಯೂಸ್ ಫ್ಲೋ ಅಂತೂ ನಾವು ಎಸ್ಟಾಬ್ಲಿಷ್ ಮಾಡಕ್ ಆಗಲ್ಲ ಕೆಪಾಸಿಟರ್ ಅಲ್ಲಿ, ಬಿಕಾಸ್ ಮಧ್ಯದಲ್ಲಿ ಒಂದು ಇನ್ಸುಲೇಟರ್ ಇರುತ್ತೆ. ಸೊ ಅದಕ್ಕಾಗಿ ಒಂದ್ ಸತಿ ನಾವು ಕರೆಂಟ್ ಫ್ಲೋ ಆಗಿದ್ದವಾಗ ಕೆಪಾಸಿಟರ್ ಥ್ರೂ ಏನಾಗತ್ತೆ, ಸಮ್ ಎಲೆಕ್ಟ್ರಿಕಲ್ ಎನರ್ಜಿ ಅದರಲ್ಲಿ ಸ್ಟೋರ್ ಆಗತ್ತೆ. ಯಾವ ರೂಪದಲ್ಲಿ ಸ್ಟೋರ್ ಆಗತ್ತೆ? ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ರೂಪದಲ್ಲಿ ಸ್ಟೋರ್ ಆಗತ್ತೆ. ಅದಕ್ಕಾಗಿ ವೋಲ್ಟೇಜ್ ಅನ್ನ ಲ್ಯಾಗ್ ಮಾಡ್ಕೊಳ್ಳುತ್ತೆ. ಕೆಪಾಸಿಟಿವ್ ಸರ್ಕ್ಯೂಟ್ ಏನಿದೆ ವೋಲ್ಟೇಜ್ ಅನ್ನ ಲ್ಯಾಗ್ ಮಾಡ್ಕೊಳ್ಳುತ್ತೆ. ಅದಕ್ಕಾಗಿ ವೋಲ್ಟೇಜ್ ಝೀರೋನೇ ಇರುತ್ತೆ. ಅಂಡ್ ಇನಿಷಿಯಲಿ ಕೆಪಾಸಿಟರ್ ಅಲ್ಲಿ ಚಾರ್ಜ್ ಏನೂ ಇರಲ್ಲ. ಅದಕ್ಕಾಗಿ ಒಂದು ಸತಿ ನಾವು ಕರೆಂಟ್ ಫ್ಲೋ ಸ್ಟಾರ್ಟ್ ಮಾಡಿದ ತಕ್ಷಣ ಅಥವಾ ಇನ್ಪುಟ್ ವೋಲ್ಟೇಜ್ ಅನ್ನ ನಾವು ಕೊಟ್ಟಿದ ತಕ್ಷಣ ಏನಾಗತ್ತೆ, ವೋಲ್ಟೇಜ್ 0 ಇಂದ ಸ್ಟಾರ್ಟ್ ಆಗತ್ತೆ. ಬಟ್ ಅದರಲ್ಲಿ ಏನೂ ಚಾರ್ಜ್ ಇರಲ್ಲ ಅದಕ್ಕಾಗಿ ಏನಾಗತ್ತೆ, ಮ್ಯಾಕ್ಸಿಮಮ್ ಇಂದ ಸ್ಟಾರ್ಟ್ ಆಕ್ಕೊಂತ ಬರುತ್ತೆ. ಕರೆಂಟ್ ಒಂದೇ ಸತಿ ಎಲ್ಲ ಚಾರ್ಜ್ ಅನ್ನ ಅಕ್ಯುಮುಲೇಟ್ ಮಾಡ್ಕೊಳತ್ತದು. ಸೊ ಆ ರೀತಿ ಮಾಡಿದವಾಗ ಏನಾಗತ್ತೆ, ಮ್ಯಾಕ್ಸಿಮಮ್ ಅಲ್ಲಿ ಕರೆಂಟ್ ಚಾರ್ಜ್ ಸ್ಟಾರ್ಟ್ ಆಗತ್ತೆ. ಸೊ ಮತ್ ವೋಲ್ಟೇಜ್ ಮಾತ್ರ 0 ಅಲ್ಲಿ ಲ್ಯಾಗ್ ಆಗತ್ತೆ. ಸೊ ಒನ್ಸ್ ದ ಕೆಪಾಸಿಟರ್ ಸ್ಟಾರ್ಟ್ಸ್ ಟು ಸ್ಟೋರ್ ಚಾರ್ಜ್, ದ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಡಿಕ್ರೀಸಸ್. ಸೊ ಒಂದ್ಸತಿ ಅದು ಚಾರ್ಜಿಂಗ್ ಆಗ್ತಾ ಇದ್ದಂಗೆಲ್ಲ ನಮ್ಗೆ ಏನಾಗತ್ತೆ, ಸೊ ಫಾರ್ ಎಕ್ಸಾಂಪಲ್ ನಾವು ಊಟ ಮಾಡ್ಬೇಕಾದ್ರೆ ತುಂಬಾ ಹೊಟ್ಟೆ ಹಸಿವು ಇದ್ದವಾಗ ನಾವ್ ಏನ್ ಮಾಡ್ತೀವಿ, ಫಾಸ್ಟ್ ಊಟ ಮಾಡ್ತೀವಿ. ಹೊಟ್ಟೆ ತುಂಬ್ತಾ ಬಂದಂಗೆಲ್ಲ ಸ್ಲೋ ಆಗಿ ಊಟ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಏನಾಗತ್ತೆ ಅಂದ್ರೆ ಕರೆಂಟ್ ಚಾರ್ಜಿಂಗ್ ಏನೂ ಇರ್ಲಾರ್ದವಾಗ ಕೆಪಾಸಿಟರ್ ಅಲ್ಲಿ ನಾವು ಇನ್ಪುಟ್ ಅಪ್ಲೈ ಮಾಡಿದವಾಗ ಮ್ಯಾಕ್ಸಿಮಮ್ ಅಲ್ಲಿ ಸ್ಟಾರ್ಟ್ ಆಗ್ಬಿಡತ್ತೆ. ಅದು ಒಂದೇ ಸತಿ ಹೈಯೆಸ್ಟ್ ವ್ಯಾಲ್ಯೂ ಎಲ್ಲ ಸ್ಟಾರ್ಟ್ ಆಗತ್ತೆ, ಬಟ್ ವೋಲ್ಟೇಜ್ ಬಂದು 0 ಅಲ್ಲಿ ಸ್ಟಾರ್ಟ್ ಆಗತ್ತೆ. ಸೊ ಒನ್ಸ್ ಅದು ಸ್ವಲ್ಪ ಚಾರ್ಜಿಂಗ್ ಫುಲ್ ಆಗ್ತಾ ಬಂದಂಗೆಲ್ಲ ಏನಾಗತ್ತೆ, ಕರೆಂಟ್ 0ಗೆ ಡಿಕ್ರೀಸ್ ಆಗ್ಬಿಡತ್ತೆ. ಅಟೇನ್ಸ್ ಫುಲ್ ಚಾರ್ಜ್ ಆದವಾಗ, ಒಂದ್ ವೇಳೆ ಆ ಕೆಪಾಸಿಟರ್ ಚಾರ್ಜಿಂಗ್ ಆಗ್ತಾ ಫುಲ್ ಚಾರ್ಜ್ ಆದವಾಗ ಏನಾಗತ್ತೆ, ಕರೆಂಟ್ ಅಥವಾ ಚಾರ್ಜ್ ಬಂದು 0 ಆಗತ್ತೆ. ಅಂಡ್ ವೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಸರ್ಕ್ಯೂಟ್ ಕರೆಂಟ್ ರೀಚಸ್ ಎಟ್ 0 ಅಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕೆಪಾಸಿಟರ್. ಯಾವಾಗ ಕೆಪಾಸಿಟರ್ ಫುಲ್ ಚಾರ್ಜ್ ಆಗಿರತ್ತೆ, ಎರಡು ಪ್ಲೇಟ್ಸ್ ನಡುವ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗತ್ತೆ. ಆ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಮ್ಯಾಕ್ಸಿಮಮ್ ಆಗಿರತ್ತೆ ಅವಾಗ. ಸೊ ಬಿಕಾಸ್ ಆ ಒಂದು ಪೊಟೆನ್ಷಿಯಲ್ ಕರೆಂಟ್ ಚಾರ್ಜಿಂಗ್ ಫುಲ್ ಇದ್ದವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಅಂಡ್ ಚಾರ್ಜಿಂಗ್ ಏನಾಗತ್ತೆ 0ಗೆ
ಬಂದ್ಬಿಡತ್ತೆ. ಸೊ ಈ ರೀತಿ ನಮ್ಗೇನಾಗತ್ತೆ, ವೋಲ್ಟೇಜ್ ಅನ್ನೋದು ಕರೆಂಟಿನ ಹಿಂದಕ್ಕೆ ಲ್ಯಾಗ್ ಆಗತ್ತೆ. ಬಿಹೈಂಡ್ ಕರೆಂಟ್ 90 ಡಿಗ್ರೀಸ್ ನಮಗೆ ಲ್ಯಾಗ್ ಆಗತ್ತೆ. ಬಿಕಾಸ್ ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಚಾರ್ಜಿಂಗ್. ನಾವು ಪವರ್ ಅಪ್ಲೈ ಮಾಡಿದ ತಕ್ಷಣನೇ ಏನಾಗುತ್ತೆ, ಮ್ಯಾಕ್ಸಿಮಮ್ ಪವರ್ ಇಂದ ಸ್ಟಾರ್ಟ್ ಆಗತ್ತೆ. ವೆರಾಸ್ ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನೂ ಇರಲ್ಲ ಅಂಟಿಲ್ ಕೆಪಾಸಿಟರ್ ಚಾರ್ಜ್ ಆಗೋ ತನಕನೂ. ಅದಕ್ಕಾಗಿ ವೋಲ್ಟೇಜ್ ಝೀರೋನೇ ಇರುತ್ತೆ. ಒಂದ್ಸತಿ ಕೆಪಾಸಿಟರ್ ಫುಲ್ ಚಾರ್ಜ್ ಆಗಿದ್ಮೇಲೆ ಏನಾಗುತ್ತೆ, ಇಟ್ ವಿಲ್ ರೀಚ್ ಟು ದ ಮ್ಯಾಕ್ಸಿಮಮ್. ವೋಲ್ಟೇಜ್ ಬಂದು ಮ್ಯಾಕ್ಸಿಮಮ್ಗೆ ರೀಚ್ ಆಗತ್ತೆ ಆ್ಯಂಡ್ ಕರೆಂಟ್ ಬಂದು ಝೀರೋಗೆ ಆಗತ್ತೆ. ಅಂದರೆ ಚಾರ್ಜಸ್ ಅಕ್ಯುಮುಲೇಟ್ ಆಗೋದು ಸ್ಟಾಪ್ ಆಗಿಬಿಡುತ್ತೆ. ಒಂದ್ಸತಿ ಫುಲ್ ಚಾರ್ಜ್ ಆಗಿದ ತಕ್ಷಣ ಸ್ಟಾಪ್ ಆಗುತ್ತೆ, ಅದಕ್ಕಾಗಿ ಇದು ಝೀರೋಗೆ ಬರುತ್ತೆ. ಸೊ ಈ ರೀತಿ 90 ಡಿಗ್ರೀಸ್ ಕರೆಂಟಿನ ವೋಲ್ಟೇಜ್ ಕರೆಂಟ್ ವೋಲ್ಟೇಜ್ ಅನ್ನ ಲ್ಯಾಗ್ ಮಾಡುತ್ತೆ ಬೈ 90 ಡಿಗ್ರೀಸ್. ಸೊ ಈ ರೀತಿ ನಾವು ಡಿ ಸಿ ಇಂದ ಕೆಪಾಸಿಟರ್ ಬಿಹೇವಿಯರ್ ಈ ಒಂದು ರೀತಿ ಇರುತ್ತೆ. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ. ಅಂಡ್ ಇದೇನಿದೆ ಅಂದ್ರೆ ಬೇಸಿಕ್ ಡಿಸ್ಕಷನ್ ಅಷ್ಟೇ. ಇನ್ ಫರ್ದರ್ ಕ್ಲಾಸಸ್ ನಾವು ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ನಾನು ಇನ್ನೂ ಡೀಪಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ thanks for watching. Please subscribe and press the bell icon for further notifications. Like and share the videos. Thank you.